ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇರೋದು. 2 ವಾರ. ಈ ಭಾನುವಾರಕ್ಕೆ ಸರಿಯಾಗಿ 15 ದಿನದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಹೀಗಾಗಿ ಎಲಿಮಿನೇಷನ್ ನಾಮಿನೇಷನ್ ಅನ್ನೋದೆಲ್ಲ ಇನ್ನೊಂದು ವಾರ ಇರಲಿದೆ. ಈ ವಾರ ಕೊನೆ ಕ್ಯಾಪ್ಟನ್ಸಿ ಶುರುವಾಗಿದೆ. ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿರೋ ಧನುಷ್ ನಿಜಕ್ಕೂ ಲಕ್ಕಿ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಕ್ಯಾಪ್ಟನ್ ಆಗೋದು ಎಷ್ಟು ಲಕ್ಕಿನೋ, ಕೊನೆ ಕ್ಯಾಪ್ಟನ್ ಆಗೋದು ಕೂಡ ಅಷ್ಟೇ ಲಕ್ಕಿ. ಹೀಗಾಗಿ ಕ್ಯಾಪ್ಟನ್ ವಿಷಯದಲ್ಲಿ ಧನುಷ್ ಲಕ್ಕಿ. ಕೆಲವೊಬ್ರು ಇನ್ನೂ ಒಮ್ಮೆಯೂ ಕ್ಯಾಪ್ಟನ್ ಆಗಿಲ್ಲ, ಆದ್ರೆ ಧನುಷ್ 2 ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಅಶ್ವಿನಿ ಗೌಡ, ಸ್ಪಂದನ, ರಕ್ಷಿತಾ, ಧ್ರುವಂತ್ ಈ 4 ಸ್ಪರ್ಧಿಗಳು ಕ್ಯಾಪ್ಟನ್ನೇ ಆಗಿಲ್ಲ. ಕ್ಯಾಪ್ಟನ್ ಆಗೋ ಭಾಗ್ಯವನ್ನೇ ಇವರ ಕೈಯಲ್ಲಿ ನೋಡೋದಿಕ್ ಆಗ್ಲಿಲ್ಲ. ಇದೇ ಕಾರಣಕ್ಕಲ್ವಾ 2 ದಿನದ ಹಿಂದೆ ಅಶ್ವಿನಿ ಗೌಡ ತುಂಬಾ ಅಪ್ಸೆಟ್ ಆಗಿದ್ದು, ಹೇಗಾದ್ರೂ ಮಾಡಿ ತಾವು ಮನೆ ಕ್ಯಾಪ್ಟನ್ ಆಗಲೇಬೇಕು ಅಂತ ಪರದಾಡಿದ್ದು. ಆದರೆ ಲಕ್ ಅನ್ನೋದು ಧನುಷ್ ಕೈ ಹಿಡಿತು. ಕೊನೆ ವಾರದಲ್ಲಿ ಬಿಗ್ ಬಾಸ್ ಆಟ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಬಿಗ್ ಬಾಸ್ ಮನೆಯಲ್ಲಿರೋ ಯಾರೊಬ್ರಿಗೂ ಮನೆಗೆ ಹೋಗೋ ಮನ್ಸಿಲ್ಲ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದೀವಿ, ಫಿನಾಲೆವರೆಗೂ ಉಳ್ಕೊಂಡ್ರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಆದರೆ ಏನ್ ಮಾಡೋದು, ಈ ವಾರ ಎಲಿಮಿನೇಷನ್ ನಡೆಯಲೇಬೇಕು. ಹೀಗಾಗಿ ದೊಡ್ಡ ಸ್ಪರ್ಧಿಯನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಒಟ್ಟು 5 ನಾಮಿನೇಟ್ ಆಗಿದ್ರು. ಸ್ಪಂದನ, ಅಶ್ವಿನಿ ಗೌಡ, ರಾಶಿಕಾ, ಧ್ರುವಂತ್ ಹಾಗೂ ಧನುಷ್. ಈ 5ರಲ್ಲಿ ಈಗಾಗಲೇ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಆದ್ರೂ ಅಂದ ಮಾತ್ರಕ್ಕೆ ಸೇಫ್ ಅಂತ ಅಲ್ಲ, ನಾಮಿನೇಷನ್ ರೌಂಡ್ನಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. 3-4 ವಾರದ ಹಿಂದೆ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಕೂಡ ಮನೆಯಿಂದ ಹೊರ ಹೋಗಿದ್ರು. ಹೀಗಾಗಿ ಧನುಷ್ಗೆ ಎಲ್ಲೋ ಒಂದು ಮೂಲೆಯಲ್ಲಿ ಆತಂಕ ಕಾಡ್ತಾನೇ ಇದೆ. ಆದ್ರೆ ಧನುಷ್ ಬಚಾವ್ ಆಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಇನ್ನು ಅಶ್ವಿನಿ ಗೌಡ ಈಗಾಗಲೇ ಸೇವ್ ಆಗಿದ್ದಾರೆ. ನಾಮಿನೇಟ್ ಆಗಿದ್ದ 5ರಲ್ಲಿ ಅಶ್ವಿನಿ ಗೌಡ ಸೇಫ್ ಅಂತ ಕಿಚ್ಚ ಸುದೀಪ್ ಅವರೇ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇನ್ನು ಉಳ್ಕೊಂಡಿರೋದು 3 ಸ್ಪರ್ಧಿಗಳು. ಈ 3ರಲ್ಲೇ ಇರೋದು ಅಸಲಿ ಆಟ. ಸ್ಪಂದನ, ರಾಶಿಕಾ ಹಾಗೂ ಧ್ರುವಂತ್. ಇವರಲ್ಲಿ ಅಳೆದು ತೂಗಿ ಸ್ಪಂದನಾರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಇಷ್ಟು ವಾರ ಸ್ಪಂದನ ಬಗ್ಗೆ ಬರ್ತಾ ಇದ್ದ ಆಕ್ರೋಶದ ನುಡಿಗಳಿಗೆ ಕೊನೆಗೂ ತೆರೆ ಎಳೆದಿದ್ದಾರೆ. ಆತ್ಮೀಯರೇ, ಸ್ಪಂದನಾರನ್ನ ಹೊರ ಕಳಿಸ್ಬೇಕು ಅಂತ ತುಂಬಾ ಜನ ಒತ್ತಾಯ ಶುರು ಮಾಡಿದ್ರು. ಪ್ರತಿ ವಾರ ಸೇವ್ ಆದಾಗ್ಲೂ ಕಮೆಂಟ್ಗಳ ರಾಶಿ ಶುರುವಾಗ್ತಾ ಇತ್ತು. ಯಾವ ಕಾರಣಕ್ಕೆ ಸ್ಪಂದನಾರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ? ಬಿಗ್ ಬಾಸ್ ಕೃಪಾ ಕಟಾಕ್ಷವೇ ಸ್ಪಂದನಾ ಮೇಲೆ ಇದ್ದಂತಿದೆ. ಹೀಗಾಗಿಯೇ ಜನ ವೋಟ್ ಹಾಕದೇ ಇದ್ರು ಸ್ಪಂದನಾರನ್ನ ಉಳಿಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು. ಇದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳು ಕೂಡ ಸ್ಪಂದನಾ ಬಗ್ಗೆ ಆರೋಪಗಳ ಸುರಿಮಳೆಗೈತಿದ್ರು. ಜಾಹ್ನವಿ ಹಾಗೂ ಮಾಳು ಅಂತೂ ಸ್ಪಂದನಾ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ಅನ್ಫಿಟ್ ಅಂದಿದ್ರು. ಕಳೆದ ವಾರವೇ ಸ್ಪಂದನಾ ಹೊರ ಹೋಗ್ತಾರೆ ಅನ್ನೋ ಮಾತಿತ್ತು. ಆದರೆ ಸೂರಜ್ ಹಾಗೂ ಮಾಳು ಹೊರ ಹೋದ್ರು, ಕೊನೆ ಕ್ಷಣದಲ್ಲಿ ಸ್ಪಂದನಾರನ್ನ ಉಳಿಸ್ಕೊಂಡಿದ್ರು. ಹೀಗಾಗಿ ಬಿಗ್ ಬಾಸ್ ಮೇಲೆಯೇ ಜನರಿಗೆ ಅನುಮಾನ ಶುರುವಾಗಿತ್ತು. ಕಲರ್ಸ್ ಕನ್ನಡದಲ್ಲಿ ನಟಿಸಿದ್ರು ಅನ್ನೋ ಕಾರಣಕ್ಕೆ ಸ್ಪಂದನಾರನ್ನ ಉಳಿಸ್ಕೊಂಡಿದ್ದಾರೆ ಅಂತ ದೊಡ್ಡ ಆರೋಪ ಕೇಳಿಬರೋದಕ್ಕೆ ಶುರುವಾಗಿದ್ವು. ಇದರ ಬೆನ್ನಲ್ಲೇ ಈಗ ಸ್ಪಂದನಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಈ ವಾರ ನಾಮಿನೇಟ್ ಆಗಿದ್ದ 5ರಲ್ಲಿ ಕೊನೆಗೆ ಉಳಿದಿದ್ದೆ ರಾಶಿಕಾ, ಧ್ರುವಂತ್ ಹಾಗೂ ಸ್ಪಂದನ. ಈ 3ರಲ್ಲಿ ಮೊದಲು ಸೇವ್ ಆಗಿದ್ದು ರಾಶಿಕಾ, ಬಳಿಕ ಉಳ್ಕೊಂಡಿದ್ದು ಧ್ರುವಂತ್ ಹಾಗೂ ಸ್ಪಂದನ. ಹೀಗಾಗಿ ಸ್ಪಂದನಾಗೂ ಈ ವಾರ ತಾವು ಹೊರ ಹೋಗ್ತೀವಿ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಪ್ರತಿ ವಾರವೂ ನಾಮಿನೇಟ್ ಆಗ್ತಾ ಇದ್ದ ಸ್ಪಂದನ ಈಸಿಯಾಗಿ ಸೇವ್ ಆಗ್ತಾ ಇದ್ರು. ಕೊನೆ ವಾರವೂ ಮಾಳೂರನ್ನ ಹೊರ ಹಾಕಿ ಸ್ಪಂದನ ಉಳ್ಕೊಂಡಿದ್ರು. ಹೀಗಾಗಿ ಈ ವಾರ ಧ್ರುವಂತ್ ಹೊರ ಹೋಗ್ತಾರೆ ಅಂತ ಬಹುತೇಕರು ತಿಳ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಫಿನಾಲೆಗೆ 2 ವಾರ ಬಾಕಿ ಇರುವಾಗ ಬಿಗ್ ಬಾಸ್ ಜರ್ನಿಯನ್ನ ಅಂತ್ಯಗೊಳಿಸಿದ್ದಾರೆ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.